ಎಲ್ಲರಿಗೂ ನಮಸ್ಕಾರ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮು ಅತ್ಯಂತ ಪ್ರಮುಖವಾದದ್ದು. ಮುಂಗಾರು ಹಂಗಾಮಿನಲ್ಲಿ ನಮಗೆ 3,11,000 ಹೆಕ್ಟರ್ನಷ್ಟು ಬಿತ್ತನೆ ಗುರಿ ಇಟ್ಕೊಂಡಿದ್ದೀವಿ. ನಮಗೆ ವಾರ್ಷಿಕ ಮಳೆ ತುಮಕೂರು ಜಿಲ್ಲೆಯಲ್ಲಿ 669 ಮಿಲಿಮೀಟರ್ ಆಗಬೇಕು. ಈವರೆಗೆ ಅಂದರೆ 25 ಮೇವರೆಗೆ ನಮ್ಮಲ್ಲಿ ಒಟ್ಟು 100.7 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಇಲ್ಲಿವರೆಗೆ 89 ಮಿಲಿಮೀಟರ್ ಮಳೆಯಾಗಿದೆ. ಪ್ರಮುಖವಾಗಿ ನಮ್ಮ ಮುಂಗಾರಿಯಲ್ಲಿ ರಾಗಿ ಬರುತ್ತೆ. 1,66,000 ಹೆಕ್ಟರು ರಾಗಿ, 43,000 ಹೆಕ್ಟರು ಶೇಂಗಾ, 19,000 ಹೆಕ್ಟರು ಮೆಕ್ಕೆಜೋಳ, 20,000 ಹೆಕ್ಟರು ಹೆಸರು, ಹಾಗೆ ಹುರುಳಿ ಬರುತ್ತೆ, ಸೂರ್ಯಕಾಂತಿ ಬರುತ್ತೆ, ಹಾಗೂ ಹತ್ತಿ ಬರುತ್ತೆ. ಈ ಬೆಳೆಗಳನ್ನು ಗಿಂತ ಮುಂಚಿತವಾಗಿ ನಮ್ಮ ರೈತ ಬಾಂಧವರು ಮಾಗಿ ಉಳುಮೆ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸಾವಯವ ಗೊಬ್ಬರ ಮುಂಚಿತವಾಗಿ ಹಾಕ್ಕೊಂಡಿದ್ದಾರೆ. ಹಾಕದೇ ಇದ್ದರೆ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಅಲ್ಲದೆ ಹಸಿರೆಲೆ ಗೊಬ್ಬರ, ಕೋಳಿ, ಮೇಕೆ, ಕುರಿ ಗೊಬ್ಬರನ ಸಾವಯವ ಅಂಶನ ಜಾಸ್ತಿ ಮಾಡಬೇಕು. ಹಾಗೆ ಮಾಡೋದ್ರಿಂದ ಈಗೇನು ಮಳೆ ಆಗುತ್ತೆ, ಮಳೆ ನೀರನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಬೆಳೆಗಳಿಗೆ ಎಲ್ಲ ಪೋಷಕಾಂಶನ ಸೇರಿಸಿದಂಗೆ ಆಗುತ್ತೆ. ನಾವು ರಸಗೊಬ್ಬರ ಹಾಕಿ ಮಾಡ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಿದಂಗೆ ಆಗುತ್ತೆ. ಸುಸ್ಥಿರತೆಯನ್ನು ಕಾಪಾಡ್ದಂಗೆ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಸಾವಯವ ಗೊಬ್ಬರ ಹಾಕಬೇಕಾಗತ್ತೆ. ಉಳುಮೆ ಮಾಡುವಾಗ ಹಾಗೂ ಬಿತ್ತನೆ ಮಾಡುವಾಗ ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕಾಗತ್ತೆ. ನಮ್ಮಲ್ಲಿ ಒಟ್ಟು ಮುಂಗಾರು ಹಂಗಾಮಿನಲ್ಲಿ 18,000 ಕ್ವಿಂಟಲ್ನಷ್ಟು ನಾವು ಬಿತ್ತನೆ ಬೀಜನ ವಿತರಣೆ ಗುರಿ ಹಾಕ್ಕೊಂಡಿದ್ವಿ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 50 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದರ ಜೊತೆಗೆ 12 ಹೆಚ್ಚುವರಿ ಕೇಂದ್ರಗಳು, ಒಟ್ಟು 62 ಕೇಂದ್ರಗಳಲ್ಲಿ ನಾವು ಬಿತ್ತನೆ ಬೀಜನ ವಿತರಣೆ ಮಾಡ್ತಾಯಿದ್ವಿ. ಇದಲ್ಲದೆ ನಮ್ಮ ರಸಗೊಬ್ಬರ ಕೂಡ ಒಟ್ಟು ನಮ್ಮ ಮುಂಗಾರು ಹಂಗಾಮು ಮುಗಿಯುವವರೆಗೆ 76,000 ಮೆಟ್ರಿಕ್ ಟನ್ ಬೇಕಿತ್ತು. ಇಲ್ಲಿವರೆಗೆ 47,000 ಮೆಟ್ರಿಕ್ ಟನ್ ಸರಬರಾಜಾಗಿದೆ. ಅದರಲ್ಲಿ 14,000 ಮೆಟ್ರಿಕ್ ಟನ್ನಷ್ಟು ಮಾರಾಟ ಆಗಿ ಇನ್ನೂ 33,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ನಮ್ಮ ಜಿಲ್ಲೆಯಲ್ಲಿ ದಾಸ್ತಾನು. ರೈತ ಬಾಂಧವರು ಉಳುಮೆ ಮಾಡಬೇಕಾದ್ರೆ, ಬಿತ್ತನೆ ಮಾಡಬೇಕಾದ್ರೆ ಇಳಿಜಾರಿಗೆ ಅಡ್ಡಲಾಗಿ ಮಾಡೋದ್ರಿಂದ ನಾವು ಮಳೆ ನೀರು ರಭಸವಾಗಿ ಹರಿಯೋದನ್ನು ತಡೆಗಟ್ಟಿ ನೀರು ಅಲ್ಲೇ ಇಂಗುತ್ತೆ, ಹಾಗೂ ತೇವಾಂಶ ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಜಾಸ್ತಿ ಬರುತ್ತೆ. ರೈತ ಬಾಂಧವರು ಸಮರ್ಪಕ ರಸಗೊಬ್ಬರ ಬಳಕೆ ಮಾಡಬೇಕು. ಅಂದರೆ ಬರೀ ರಸಗೊಬ್ಬರ ಬಗ್ಗೆ ಮಾತ್ರ ಅವರು ಅವಲಂಬಿತ ಇಲ್ಲದೇ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಜೀವಾಮೃತ, ಗೋಕೃಪಾಮೃತ ಇವೆಲ್ಲನೂ ಬಳಸೋದ್ರಿಂದ ಸಮರ್ಪಕವಾಗಿ ಬ್ಯಾಲೆನ್ಸ್ ನ್ಯೂಟ್ರಿಯೆಂಟು ನಾವು ಹಾಕಿದಂಗೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಸುಸ್ಥಿರತೆ ಕಾಪಾಡ್ಕೋಬೋದು. ಇಲ್ಲದೇ ರಸಗೊಬ್ಬರ ಮಾಡುವಾಗೂ ಕೂಡ ನಾವು ನ್ಯಾನೋ ಫರ್ಟಿಲೈಸರ್ನ ಬಳಸಿ ಅಂತ ಹೇಳ್ತೀವಿ, ನ್ಯಾನೋ ರಸಗೊಬ್ಬರಗಳ ಬಳಸಿ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು 45 kg ಒಂದು ಯೂರಿಯಾ ಏನು ಹಾಕ್ತೀವಿ ಒಂದು ಎಕರೆಗೆ, ಅದು ಮಣ್ಣಲ್ಲಿ ಸೇರಿ ಮಣ್ಣಿನಿಂದ ನಮ್ಮ ಬೆಳೆಗಳಿಗೆ ಬರುವಷ್ಟೊತ್ತಿಗೆ ಸಾಕಷ್ಟು ಪೋಲಾಗುತ್ತೆ, ಮಣ್ಣಿನ ಮಾಲಿನ್ಯ ಬರುತ್ತೆ. ಅಲ್ಲದೆ ನಮಗೆ ಎಷ್ಟು ನಾವು ಖರ್ಚು ಮಾಡಿರ್ತೀವಿ ಅಷ್ಟು ಇಳುವರಿಗೆ ಸಮರ್ಪಕವಾಗಿ ಪೂರಕವಾಗಿ ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಈ ದೃಷ್ಟಿಯಿಂದ ನ್ಯಾನೋ ಯೂರಿಯಾ ಆಗಿರ್ಬೋದು, ನ್ಯಾನೋ DAP ಆಗಿರ್ಬೋದು, ಇವನ್ನೆಲ್ಲ ಬಳಸೋದ್ರಿಂದ ನೇರವಾಗಿ ನಾವು ಎಲೆಗೆ ಸಿಂಪಡಿಸ್ತೀವಿ, ಪೋಲಾಗೋದು ಕಡಿಮೆ ಆಗುತ್ತೆ, ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಪಡಿಬೋದು. ಬರೀ ಅರ್ಧ ಲೀಟ್ರು ನ್ಯಾನೋ ಗೊಬ್ಬರನ ಬಳಸೋದ್ರಿಂದ 1 ಎಕರೆಗೆ ಸಾಕಾಗತ್ತೆ. ಅದು ಒಟ್ಟು 10 ನಿಮಿಷದಲ್ಲಿ 1 ಎಕರೆನ ನಾವು ಡ್ರೋನ್ ಮುಖಾಂತರ ಕವರ್ ಮಾಡ್ಬೋದು.